ನಮಸ್ಕಾರ. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಮಾದಕ ವಸ್ತುಗಳ ವಿರುದ್ಧ ಸಂಪೂರ್ಣ ನ್ಯೂಸ್ ಸಮರವನ್ನು ಸಾರ್ತಾ ಇದೆ. ನಿರಂತರವಾಗಿ ವರದಿಯನ್ನು ಮಾಡ್ತೀವಿ ನಾವು. ಈ ನಿಕೋಟಿನ್ ಏನಿರುತ್ತಲ್ಲ, ಗುಟ್ಕಾ, ಪಾನ್, ತಂಬಾಕು ಇವೆಲ್ಲವೂ ಕೂಡ ಬ್ಯಾನ್ ಆಗಲೇಬೇಕು. ಅದು ಬ್ಯಾನ್ ಆಗುವವರೆಗೂ ನಿರಂತರವಾಗಿ ಸಂಪೂರ್ಣ ನ್ಯೂಸ್ ಅದರ ವಿರುದ್ಧ ಸಮರವನ್ನು ಸಾರುತ್ತೆ. ಮಾದಕ ವಸ್ತುಗಳ ವಿರುದ್ಧ ಸಂಪೂರ್ಣ ನ್ಯೂಸ್ ಸಮರವನ್ನು ಸಾರ್ತಾ ಇದೆ. ಗುಟ್ಕಾ, ಪಾನ್, ನಿಕೋಟಿನ್ ಬ್ಯಾನ್ ಫಿಕ್ಸ್. ಎಸ್ ವೀಕ್ಷಕರೇ, ಮಾದಕ ವಸ್ತುಗಳ ವಿರುದ್ಧ ನಿಮ್ಮ ಸಂಪೂರ್ಣ ನ್ಯೂಸ್ ಸಮರವನ್ನ ಸಾರ್ತಾ ಇದೆ. ಗುಟ್ಕಾ, ಪಾನ್, ನಿಕೋಟಿನ್ ಬ್ಯಾನ್ ಫಿಕ್ಸ್ ಆಗೋದು ಗ್ಯಾರಂಟಿ. ಗುಟ್ಕಾ, ಪಾನ್ ಮಸಾಲ ಬ್ಯಾನ್ ಆಗಲೇಬೇಕು. ರಾಜ್ಯದಲ್ಲಿ ನಿಕೋಟಿನ್ ಬ್ಯಾನ್ ಮಾಡಲೇಬೇಕು. ಆರೋಗ್ಯ ಸಚಿವರೇ, ನಿಮ್ಮ ಜೊತೆ ನಾವಿದ್ದೇವೆ. ಸಂಪೂರ್ಣ ನ್ಯೂಸ್ ಇದೆ ನಿಮ್ಮ ಜೊತೆ. ಎಸ್, ಮಾದಕ ವಸ್ತುಗಳು ಬ್ಯಾನ್ ಆಗಲೇಬೇಕು. ಮಾದಕ ವಸ್ತುಗಳ ವಿರುದ್ಧ ನಿಮ್ಮ ಸಂಪೂರ್ಣ ನ್ಯೂಸ್ ಸಮರವನ್ನು ಸಾರ್ತಾ ಇದೆ. ಗುಟ್ಕಾ, ಪಾನ್, ನಿಕೋಟಿನ್ ಬ್ಯಾನ್ ಫಿಕ್ಸ್. ಬ್ಯಾನ್ ಆಗಲೇಬೇಕು. ಅದು ಗುಟ್ಕಾ, ಪಾನ್ ಮಸಾಲ ಬ್ಯಾನ್ ಮಾಡಲೇಬೇಕು. ರಾಜ್ಯದಲ್ಲಿ ನಿಕೋಟಿನ್ ಬ್ಯಾನ್ ಮಾಡಲೇಬೇಕು. ಆರೋಗ್ಯ ಸಚಿವರೇ, ನಿಮ್ಮ ಜೊತೆ ಸಂಪೂರ್ಣ ನ್ಯೂಸ್ ಸದಾ ಇರುತ್ತೆ. ನಾವಿದ್ದೇವೆ ನಿಮ್ಮ ಜೊತೆ. ಯಾವುದೇ ಕಾರಣಕ್ಕೂ ಆದೇಶವನ್ನು ಹಿಂಪಡಿಬೇಡಿ. ಯಾವುದೇ ಲಾಬಿಗೂ ನೀವು ಮಣಿಯಲೇಬೇಡಿ. ಕರ್ನಾಟಕ ಗಡಿ ಒಳಗೆ ಗುಟ್ಕಾ ಬರಲು ಬಿಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅದು ಮಾರಕ. ರಾಜ್ಯದಲ್ಲಿರೋ ಲೋಕಲ್ ಗುಟ್ಕಾ ಫ್ಯಾಕ್ಟ್ರಿ ಮುಚ್ಚಿಸಲೇಬೇಕು. ಮುಚ್ಚಿಸಿ ನೀವು. ನಿಮ್ಮ ಜೊತೆ ನಾವಿದ್ದೇವೆ. ಎಸ್ ವೀಕ್ಷಕರೇ, ನೋಡಿ, ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಆಗಲೇಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಬಟ್ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಲಾಗಿದೆ. ಅದನ್ನು ನಿಲ್ಲಿಸಬಾರ್ದು. ಯಾವ ಕಾರಣಕ್ಕೆ ನಿಲ್ಲಿಸಬಾರ್ದು ಅಂತ ಹೇಳಿ ನಾನು ಬಲವಾದ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ಗುಟ್ಕಾ ತಿನ್ನೋರ ಸ್ಥಿತಿಯನ್ನು ನೀವು ನೋಡಿದ್ದೀರಾ ನೀವು? ನಿಕೋಟಿನ್ಗೆ ಯಾವ ರೀತಿ ಅಡಿಕ್ಟ್ ಆಗ್ತಾರೆ ಗೊತ್ತಾ? ಅವರು ಯಾವ ರೀತಿ ಅಡಿಕ್ಟ್ ಆಗ್ತಾರ್ರಿ ಅದಕ್ಕೆ. ಅದನ್ನು ತಿನ್ನಲಿಲ್ಲ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆತನಿಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಕೈ ಕಾಲುಗಳು ನಡುಗ್ತಾವಂತೆ ಆತನಿಗೆ. ತಲೆ ಓಡೋದಿಲ್ವಂತೆ. ಏನಾದರೂ ಸ್ವಲ್ಪ ಟೆನ್ಷನ್ ಆಯಿತು ಅಂದರೆ ಸಾಕು, ವಿಮಲ್ ಅಂಗಡಿಗೆ ಓಡೋಗ್ತಾನ ಆತ. ವಿಮಲ್, ಬೇರೆ ಬೇರೆ ಪದಾರ್ಥಗಳಿದಾವೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅದನ್ನು ತಿನ್ನಲಿಲ್ಲ ಅಂದರೆ ಆತನಿಗೆ ತಲೆ ಓಡೋದಿಲ್ಲ, ಕೆಲಸ ಮಾಡೋದಕ್ಕಾಗೋದಿಲ್ಲ. ಆ ರೀತಿ ಅಡಿಕ್ಟ್ ಆಗ್ತಾನೆ ಆ ನಿಕೋಟಿನ್ಗೆ. ಅದು ಸ್ವಾಭಾವಿಕವಾಗಿ ತಂಬಾಕಿನಲ್ಲಿ ಇದ್ದೇ ಇರುತ್ತೆ. ಅದನ್ನು ಈ ಗುಟ್ಕಾವೊಂದಿಗೆ ಏನು ಈ ತಂಬಾಕನ್ನು ಮಿಶ್ರಣ ಮಾಡಿ ತಿಂತಾರಲ್ಲ, ಅದನ್ನು ತಿಂದರೆ ಆ ವ್ಯಕ್ತಿಯ ಮನಸ್ಥಿತಿ ಮತ್ತು ಆತನ ವಿಚಾರಗಳು ಯಾವ ರೀತಿ ಇರ್ತವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಅಂದರೆ ಅದಕ್ಕೆ ಯಾವ ರೀತಿ ಅಡಿಕ್ಟ್ ಆಗಿದ್ದಾನೆ ಅಂತ ಹೇಳಿ. ಅದನ್ನು ತಿನ್ನಲಿಲ್ಲ ಅಂದರೆ ಆತನಿಗೆ ಕೆಲಸ ಮಾಡೋದಕ್ಕೆ ತಲೆ ಓಡೋದಿಲ್ವಂತೆ, ಟೆನ್ಷನ್ ಫ್ರೀ ಆಗೋದಿಲ್ವಂತೆ. ಅದರಿಂದ ಎಷ್ಟು ಮಾರಕರಿ ಮನುಷ್ಯನಿಗೆ. ಅದು ತಿನ್ನೋವನ ನೀವು ಹಲ್ಲುಗಳನ್ನು ಒಂದು ಸರಿ ಗಮನಿಸಬೇಕು, ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಅದರ ಬಗ್ಗೆ ನಿಮಗೆ ಪರಿಪೂರ್ಣವಾಗಿ ಗೊತ್ತಾಗಲೇಬೇಕು ಅಂತ ಹೇಳಿದ್ರೆ ಹಾಸ್ಪಿಟಲ್ಗಳಲ್ಲಿ ನೀವು ಹೋಗಬೇಕು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ ಕ್ಯಾನ್ಸರ್ ಪೇಷಂಟ್ಗಳು. ಅವರ ಮುಖವನ್ನು ಒಂದು ಸರಿ ನೋಡಬೇಕು ನೀವು. ಅವರ ಬಾಯಿಯ ಭಾಗವನ್ನು ನೋಡಬೇಕು ನೀವು, ಯಾವ ರೀತಿ ನರಳಾಡ್ತಾ ಇರ್ತಾರೆ ಅಂತ ಹೇಳಿ. ಉಸಿರಾಡೋದಕ್ಕಾಗೋದಿಲ್ಲ ಅವರಿಗೆ, ಲಿಟ್ರಲಿ ಉಸಿರಾಡೋದಕ್ಕಾಗೋದಿಲ್ಲ, ಅಷ್ಟು ಕಷ್ಟಪಡ್ತಾ ಇರ್ತಾರೆ. ಸೊ ಇದು ಬ್ಯಾನ್ ಆಗಲೇಬೇಕು. ಇದು ಬ್ಯಾನ್ ಆಗುವವರೆಗೂ ನಿರಂತರವಾಗಿ ಸಂಪೂರ್ಣ ನ್ಯೂಸ್ ಇದರ ಬಗ್ಗೆ ವರದಿ ಮಾಡುತ್ತೆ. ಈ ಗುಟ್ಕಾ ಹಿಂದೆ ನಾವು ಬಿದ್ದೇ ಇರ್ತೀವಿ. ರಾಜ್ಯದಲ್ಲಿ ಇದರಿಂದ ಭಾರಿ ಮಾರಕ ಆಗಿದೆ ವೀಕ್ಷಕರೇ. ಇದರಿಂದ ಎಷ್ಟು ತೊಂದರೆಗಳ್ರಿ. ಇದರಿಂದ ದುಡ್ಡು ಖರ್ಚು, ಆರೋಗ್ಯ ಕೆಡಿಸ್ಕೊಳ್ತಾರೆ, ಅಡಿಕ್ಟ್ ಆಗ್ತಾರೆ. ಅದು ಇಲ್ಲ ಅಂದರೆ ಅವರಿಗೆ ಅವತ್ತಿನ ಜೀವನವೇ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ವರ್ತಿಸ್ತಾರೆ. ಆ ರೀತಿ ಅಡಿಕ್ಷನ್ ಇದೆ. ಅದರಿಂದ ಆ ರೀತಿ ಅಡಿಕ್ಷನ್ ಇದೆ. ಈ ಹಾಸ್ಪಿಟಲ್ಗಡೆ ಒಂದು ಸರಿ ನೀವು ಮುಖ ಮಾಡಿ ನೋಡಬೇಕು. ಇದು ಯಾಕೆ ಬ್ಯಾನ್ ಆಗಬೇಕು ಅನ್ನೋದಕ್ಕೆ ನಿಮಗೆ ಪ್ರಮುಖ ಕಾರಣಗಳು ಅಲ್ಲಿ ಸಿಗ್ತವೆ. ಯಾಷ್ಟರ ಮಟ್ಟಿಗೆ ರೀ ಕುಟುಂಬಕ್ಕೆ ಹೊರೆ. ಇದರಿಂದ ಇದು ತಿನ್ನೋದ್ರಿಂದ ಡೈಲಿಯ ಖರ್ಚು ಹೆಚ್ಚಿಗೆ, ದೇಹದ ಆರೋಗ್ಯವನ್ನು ಆತನೇ ಕೆಡಿಸ್ಕೊಳ್ಳೋದು. ಇವೆಲ್ಲವೂ ಕೂಡ ಆತ ಅದಕ್ಕೆ ಅಡಿಕ್ಟ್ ಆಗೋದ್ರಿಂದ ಆಗುತ್ತೆ. ಇದು ಬ್ಯಾನ್ ಆಗುವವರೆಗೂ ನಾವು ನಿರಂತರವಾಗಿ ಇದರ ಹಿಂದೆ ಬಿದ್ದಿರ್ತೀವಿ. ಆರೋಗ್ಯ ಸಚಿವ UT ಖಾದರ್ ಅವರೇ, ನೀವು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ.
ನಾವು ಹಿಂಪಡಿಯಲ್ಲ ಅಂತ ಹೇಳಿ ಅದೇ ಮಾತಿನ ಮೇಲೆ ನಿಂತ್ಕೋಬೇಕು. ನೀವು ಅದೇ ಮಾತಿನ ಮೇಲೆ ನಿಂತ್ಕೊಳ್ಳಿ. ಯಾರ ಒತ್ತಡ ಇದ್ರೂ ಕೂಡ ಅದರಿಂದ ಹಿಂದೆ ಸರಿಬೇಡಿ. ನೀವು ತಗೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ ಬೆಸ್ಟ್ ನಿರ್ಧಾರ ಅದು. ಯಾಕಂತ ಅಂದರೆ ನಿಕೋಟಿನ್ ಒಳಗೊಂಡ ಆ ಒಂದು ಗುಟ್ಕಾ ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಮನುಷ್ಯನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ನಾವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ವಿ ಕಳೆದ 2 ದಿನಗಳ ಹಿಂದೆ ಇದರ ಕುರಿತಂತೆ. ಎಷ್ಟು ಕಾಲ್ಸ್ ಬಂದವು ಗೊತ್ತಾ ನಮ್ಮ ಕಚೇರಿಗೆ, ಬ್ಯಾನ್ ಆಗಲೇಬೇಕು ಅಂತ ಹೇಳಿ, ಬ್ಯಾನ್ ಮಾಡಲೇಬೇಕು ಅಂತ ಹೇಳಿ. ಬಹಳ ಜನರ ಇದರ ವಿರುದ್ಧವಾಗಿದ್ದಾರೆ. ನಿಜವಾಗಲೂ ಬ್ಯಾನ್ ಆಗಬೇಕಿದು. ಗುಟ್ಕಾ ಮುಕ್ತ ಕರ್ನಾಟಕ ಆದರೆ ನಮ್ಮಷ್ಟು ಖುಷಿ ಪಡುವವರು ಯಾರೂ ಇಲ್ಲ. ಮನುಷ್ಯನಿಗೆ ಅಡಿಕ್ಷನ್ ಅದು, ನಶಾ ಪದಾರ್ಥ. ಅದನ್ನು ತಿಂದ್ರಿ ಅಂತ ಅಂದರೆ ನೀವು ಆ ಕ್ಷಣದಲ್ಲಿ ನೀವು ಬೇರೆ ಲೋಕದಲ್ಲಿ ಇರೋ ಫೀಲೇ ಕೊಡುತ್ತೆ ನಿಮಗದು. ಆ ಕ್ಷಣಕ್ಕೆ ನಿಮಗೆ ಮಜಾ ಕೊಡ್ಬೋದು ಅಥವಾ ನಿಮಗೆ ಅದು ಸುಖ ಕೊಡ್ಬೋದು ತಿಂದಾಗ ಆ ನಶೆಯಿಂದ. ಬಟ್ ಅದರಿಂದ ಆಗುವ ಪರಿಣಾಮಗಳು ತಿನ್ನುವಂಥವ್ರು ಗಮನಿಸಲೇಬೇಕು. ನಿಮ್ಮ ಮುಖವನ್ನು ನೀವು ಒಂದು ಸರಿ ನೋಡ್ಕೊಳ್ಳಿ, ನಿಮ್ಮ ಹಲ್ಲುಗಳನ್ನು ನೋಡ್ಕೊಳ್ಳಿ, ನಿಮ್ಮ ಬಾಯಿಯ ಪರಿಸ್ಥಿತಿ, ನಿಮ್ಮ ಹೊಟ್ಟೆ ಒಳಗೆ ಹೋಗುತ್ತಲ್ಲ ಆ ಒಂದು ಕೆಮಿಕಲ್ ಮಿಶ್ರಣ ಆಗಿರ್ತಕ್ಕಂಥ ಪದಾರ್ಥ. ಕೆಲವರಂತೂ ನುಂಗ್ಕೊಂಡ್ಬಿಡ್ತಾರೆ, ಅದು ಉಗುಳ್ಬೇಕು. ಆ್ಯಕ್ಚುಲಿ ಉಗಿಯೋದು ಕೂಡ ಅದಕ್ಕೆ ಏನು ಜಾಗ ಇರುತ್ತೋ ಅಲ್ಲೇ ಹೋಗಿ ಉಗಿರಿ, ಎಲ್ಲೆಲ್ಲೋ ಉಗಿಯೋದಲ್ಲ. ನೋಡಿ ಇದರಿಂದ ಯಾವ ಯಾವ ಸಮಸ್ಯೆಗಳಂತಂದರೆ ಎಲ್ಲಿ ಬಂತೇಳಿ ಉಗಿಯೋದು ಕೂಡ. ಕೆಲವರು ಉಗಿಯೋದಕ್ಕೆ ಜಾಗ ಸಿಗ್ತಿಲ್ಲ ಅಂಥೇಳಿ ನುಂಗ್ಕೊಂಡ್ಬಿಡ್ತಾರೆ. ನುಂಗಿದಾಗ ಏನಾಗುತ್ತೆ, ಆ ಒಂದು ಕೆಮಿಕಲ್ ಪದಾರ್ಥ ನಿಕೋಟಿನ್ ಸಮೇತ ಒಳಗಡೆ ಹೋಗುತ್ತೆ. ಆರೋಗ್ಯ ಸಮಸ್ಯೆ, ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಬೇಕು ನೀವು. ಅಲ್ಲಿ ಫಿಕ್ಸೆಟೆಡ್ ಟ್ರೀಟ್ಮೆಂಟ್ ಆಗುತ್ತಾ ನಿಮಗೆ? ನಿಮ್ಮ ಕುಟುಂಬಕ್ಕೆ 5 ರೂಪಾಯಿಯಿಂದ ಸ್ಟಾರ್ಟ್ ಆಗಿ ಲಕ್ಷಾನುಗಟ್ಟಲೆವರೆಗೂ ಹೋಗುತ್ತೆ. ಈ ಎಲ್ಲ ಕಾರಣಗಳಿಂದ ಬ್ಯಾನ್ ಆಗಲೇಬೇಕು. ಇವತ್ತು ಪಾನ್ ಮಸಾಲದಲ್ಲಿ ನಿಕೋಟಿನ್ ಇರಬಾರ್ದೆಂಬ ಆದೇಶ ನಾವೇನು ಕೊಟ್ಟಿದೆಯಾ, ಇದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಇದರಿಂದಾಗಿ ಅಡಿಕೆಗೆ ಯಾವುದೇ ತೊಂದರೆ ಇಲ್ಲ. ಮತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಅಡಿಕೆ ಬೆಳೆಗಾರರಿಗೆ ಮತ್ತು ರೈತರಿಗೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡ್ತದೆ ಹೊರತು ಅದಕ್ಕೆ ತೊಂದರೆ ಆಗೋ ಕೆಲಸ ಹಿಂದೆ ಮಾಡಲಿಲ್ಲ, ಈಗಲೂ ಕೂಡ ಮಾಡಲಿಲ್ಲ, ಇನ್ನು ಮುಂದೆ ಕೂಡ ಮಾಡಲಿಲ್ಲ. ಕೆಲವೊಂದು ವಿಚಾರದ ನಮ್ಮ ಅಡಿಕೆ ಬೆಳೆಗಾರರಿಗೆ ಅದರ ವ್ಯಾಪಾರಸ್ಥರಿಗೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದರೆ ಇದಕ್ಕೆ ಇಲ್ಲಿ ಅಡಿಕೆ ಯೂಸ್ ಮಾಡೋದ, ಎಲ್ಲಿಂದ ನೇಪಾಳದಿಂದ, ಆಸಾಮದಿಂದ, ಬೇರೆ ಬಾಂಗ್ಲಾದೇಶದಿಂದ ಇವರು ತಂದು ಉಪಯೋಗ ಮಾಡೋ ಕೆಲಸ ಇವರು ಮಾಡ್ತಾರೆ. ನಮ್ಮವರಿಗೆ ವ್ಯಾಲ್ಯೂ ಇಲ್ಲ. ಈಗ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಬರೋದ ಅವಕಾಶ ಕೂಡ ಆಗ್ತದೆ. ನಾನು ಗುಟ್ಕಾ ನಿಷೇಧ ಮಾಡಿದಾಗಲೂ ಕೂಡ ಇದೇ ಒಂದು ವಿಚಾರಗಳಿತ್ತು ಇದರಲ್ಲಿ. ಆಗ ನಾನು ಬಲವಾಗಿ ಸಮರ್ಥಿಸಿದ್ದೇನೆ, ಮುಖ್ಯಮಂತ್ರಿಗಳು ಸಮರ್ಥಿಸಿದ್ದಾರೆ. ಅಡಿಕೆ ಬೆಳೆ ಯಾವುದೇ ತೊಂದರೆ ಇಲ್ಲ. 3 ತಿಂಗಳಾಗುವಾಗ ಅಡಿಕೆ ಬೆಲೆ ಆಟೋಮೆಟಿಕ್ ಮತ್ತೆ ಜಾಸ್ತಿ ಆಗಿದೆ ಅವಾಗ. ಈಗ ಅದಕ್ಕೆ ಆದ ಕಾರಣ ಈ ಪಾನ್ ಮಸಾಲದಲ್ಲಿ ನಿಕೋಟಿನ್ ಇರಬಾರ್ದೆಂಬ ಏನು ನಮ್ಮ ಒಂದು ತೀರ್ಮಾನ ಇತ್ತು ಆರೋಗ್ಯ ದೃಷ್ಟಿಯಿಂದ. ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ, ಅಡಿಕೆ ವ್ಯಾಪಾರಸ್ಥರಿಗೆ ಕೂಡ ತೊಂದರೆ ಇಲ್ಲ. ಇವತ್ತು ಪಾನ್ ಮಸಾಲದಲ್ಲಿ ನಿಕೋಟಿನ್ ಇರಬಾರ್ದೆಂಬ ಆದೇಶ ನಾವೇನು ಕೊಟ್ಟಿದೆಯಾ, ಇದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಇದರಿಂದಾಗಿ ಅಡಿಕೆಗೆ ಯಾವುದೇ ತೊಂದರೆ ಇಲ್ಲ. ಮತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಅಡಿಕೆ ಬೆಳೆಗಾರರಿಗೆ ಮತ್ತು ರೈತರಿಗೆ ಸಂಪೂರ್ಣವಾದ